ಸಂಕ್ರಮಣದ ಜಾತ್ರೆ ಮತ್ತು ಜಾತ್ರೆಯಾಗ 1 ನಂಬರ್ ಬಸನಗೌಡ ಪಾಟೀಲ್ ನಮ್ಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಕುಸ್ತಿ ಮತ್ತು ಭಾರ ಎತ್ತುವುದು, ಹಳ್ಳಿ ಕೀಳಿಗಳು, ಹಳ್ಳಿ ಪುಟಗಳು ಬರ್ತಾರೆ, ಅವ್ರಿಗೇನು ಕಮ್ಮಿ ಮಾಡಬಾರ್ದು. ಯಾರು 1 ನಂಬರ್ ಬರ್ತಾರ 10,000 ಚೀಲ, ಗುಂಡ ಹಾಗೂ ಹಾರಿ, ಮೀಸಿಲೆ ಎತ್ತುವುದು ಮತ್ತು ಜಗ್ಗುವುದು, ಹಲ್ಲಿಲೆ ಎತ್ತುವುದು ಮತ್ತು ಮೆಟ್ಲಾಲ ಮೇಲಿನ ಚೀಲ ಬಿದ್ದೆತ್ತುವುದು, ಎಲ್ಲ ಹಳ್ಳಿ ಕ್ರೀಡೆಪಟುಗಳು ಎಲ್ಲರೂ ಬರ್ತಾರೆ. ಮತ್ತು 7 ತಾಲೂಕು ಒಳಗೆ ಜಿಲ್ಲಾ ಬಿಜಾಪುರ. ಈ ಬಿಜಾಪುರ ಜಿಲ್ಲಾಕ್ಕೆ ಎಲ್ಲ ಏನು ಅನುಕೂಲ ಬೇಕು ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಎಲ್ಲ ನೀರಿಂದು ಊಟದ್ದು ಅವ್ರಿಗೆ ಹೋಗಕ್ಕೆ ಬರೋಕೆ ಗಾಡಿ ಖರ್ಚು ಎಲ್ಲ ಕೊಟ್ಟು ಪುಟಗಳು ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 120 ಮಂದಿ ಬಂದಾರ ಸರ್. ಗುಂಡು ಎತ್ತಾರ್ರಿ, ಸಂಗ್ರಹಣ ಕಲ್ಲು ಎತ್ತಾರ, ಮತ್ತು ತೆಕ್ಕ ಬಿಡದ ಚೀಲ ಎತ್ತವ್ರು ಅದಾರ್ರಿ, ಮತ್ತು ಒತ್ತಗಲ್ ಒತ್ತವ್ರು ಅದಾರ, ಮತ್ತು ಮೆಟ್ಲಲ್ ಮೇಲಿಂದ ಎತ್ತವ್ರು ಅದಾರ. ಕಾರ್ ಮಿಸಿಲೆ ಕಾರ್ ಜಗ್ಗವದನ್ರಿ. 1 ಕಿಲೋಮೀಟರ್ ಕಾರ್ ಜಗ್ತಾನೆ. ಅವ್ರಿಗೆಲ್ಲ ಫೋನ್ ಮಾಡಿ ನಾವು ಇಂಥ ತಾರೀಕಿಗೆ ಐತೆ ಅಂತೇಳಿ ಅವ್ರಿಗೆ ಇನ್ವಿಟೇಷನ್ ಕಳಿಸ್ತೇವ್ರಿ. 10,100, 5,100, 3 ನಂಬರ್ 2,500. ಹಾಂ ರೀ, ನಮ್ಮ ಜಾತ್ರೆ ಕಮಿಟಿಯವರು ಒಂದು ಠರಾವ್ ಮಾಡಿರ್ತಾರೆ. ಅಷ್ಟರೊಳಗೆ ನಾವು ಕಾರ್ಯಕ್ರಮ ಮುಗಿಸ್ಬೇಕು. ಅದಕ್ಕೆ ಮಹಾರಾಷ್ಟ್ರದವರು ಬಂದಿಲ್ಲ ಸರ್, ಬಂದಿಲ್ಲ. ಹೋದ ವರ್ಷ ಬಂದಿದ್ರಿ, ಈ ವರ್ಷ ಬಂದಿಲ್ಲ ಮಹಾರಾಷ್ಟ್ರದವರು. ಕುಸ್ತಿ ಮುತ್ತಣ್ಣ ಹಳ್ಳಿ ಅಂತ ಹೇಳ್ರಿ, ನಾವು ಜಾತ್ರಾ ಕಮಿಟಿ ಉಪಾಧ್ಯಕ್ಷರ್ರಿ. ಇವರು ಮಾತಾಡ್ತಾರೆ ರೀ, ಗಡಿಗೆಯವರು. ಪಾಟೀಲ್ ಸಾಕಿನ ಮುಳಸಾವಳಿಗೆ, ದೇವ್ರಪ್ರಿಗೆ ತಾಲೂಕು. ನಾನು ಹಲ್ಲಿನಿಂದ ಭಾರ ಎತ್ತುತ್ತ ಸತತ 34 ವರ್ಷ ಆಯಿತು. 4 ರಾಜ್ಯಗಳ ಅಡ್ಡಾಡಿ ನಾನು. ಮೈಸೂರು ದಸರಾ 13 ವರ್ಷ ಪ್ರಥಮ ಸ್ಥಾನ, ಮೂಡುಬಿದ್ರಿ ಆಳ್ವಾಸ್ 7 ವರ್ಷ ಪ್ರಥಮ, ಹಳಿಯಾಳ, ಕಿತ್ತೂರು, ಹಂಪಿ, ಹಲವಾರು ಗೋರ್ಮೆಂಟ್ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಪ್ರಶಸ್ತಿ ಪಡೆದೀನಿ. ಹಲ್ಲಿನಿಂದ 116 kg ನಾವು ವೇಟ್ ಮಾಡಿ ಮೈಸೂರು ದಸರಾದೊಳಗೆ ನಮ್ಮ ಬಿಜಾಪುರ ಜಿಲ್ಲಾ ಹೆಸರು ಮಾಡಿದಂಥವು ನಾನು. 2009ನೇ ಇಸ್ವಿಯೊಳಗೆ 116 kg ಮೈಸೂರು ದಸರಾದೊಳಗೆ ನಾನು ಭಾರ ಎತ್ತೀನಿ. ರವಿ ಚನ್ನನ್ ಅವ್ರು SP ಸರ್ ಮುಂದೆ. ಈಗ ಇಲ್ಲಿ ನಾನು ಸತತ 17 ವರ್ಷ ಐತಿ ಮೈಸೂರು. ಇದು ಮಕರ ಸಂಕ್ರಾಂತಿ ನಮ್ಮ ಜಿಲ್ಲೆ, ನಮ್ಮ ಸಿದ್ದರಾಮೇಶ್ವರನ ಜಾತ್ರೆಯೊಳಗೆ ನಾನು ಸತತ 17 ವರ್ಷ ಹಲ್ಲಿನಿಂದ ಹಾರಿ ಎತ್ಕೊತ ಬಂದೀನಿ ಈ ಜಾತ್ರೆಯಲ್ಲಿ. ಈ ಸಲನೂ ನಾನು ಹಲ್ಲಿನಿಂದ 72 kg ಹಲ್ಲಿನಿಂದ ಭಾರ ಎತ್ತೀನಿ. ನನ್ನ ಜೊತೆ ಯಾರು ಕಾಂಪಿಟೇಷನ್ ಮಾಡೋ ಹುಡುಗರು ಇದ್ದಿದ್ದಿಲ್ಲ. 72 ಎತ್ತಿ ನಾನು ಪ್ರಥಮ ಸ್ಥಾನ ಪಡೆದೀನಿ. ಮತ್ತು ಇಲ್ಲೇನು ಈ ಸಂಸ್ಥಾದೊಳಗೆ ಈ ಭಾರ ಎತ್ತೋದಕ್ಕೊಂದು ಟ್ರಸ್ಟ್ ಕಮಿಟಿ ಐತ್ರಿ. ಇದಕ್ಕೊಂದು ಏನೈತಪ್ಪ ಅಂದ್ರೆ ನಮ್ಮ ಅಧ್ಯಕ್ಷ ರೀ, ಗ್ರಾಮೀಣ ಕ್ರೀಡೆಗೆ ಒಂದು ಸಂಸ್ಥಾದೊಂದು ಅಧ್ಯಕ್ಷ ಐತಿ. ಮಾದೇವಪ್ಪಣ್ಣ ಜಂಗಮಶೆಟ್ಟಿ ಅವರು, ಗಡಿಗೆ ಸಾಕವರು, ಮುತ್ತಪ್ಪಣ್ಣ ಹಳ್ಳಿಯವರು ಮತ್ತು ಮರ್ನೂರು ಸುಭಾಷ್ ಅಣ್ಣವರು, ಈ ರೀತಿ ಒಂದು 15 ಮಂದಿದು ಒಂದು ಟೋಳಿ ಇದಕ್ಕೊಂದು ಒಟ್ಟು ಭಾರ ಎತ್ತಾಡೋದು ಅಷ್ಟೇ ಅವರು ವೈಯಕ್ತಿಕವಾಗಿ ಮಾಡಿಸ್ತಾರೆ. ಭಾಳ ಚಂದ್ರ ಇದು. ನಾವು ಯಾಕೆ 4 ರಾಜ್ಯ ಅಡ್ಡಾಡಿದ್ರು ಇಲ್ಲಿ ಸಿಸ್ಟಮ್ ಎಲ್ಲಿ ನಮಗೆ ಆಗಿಲ್ಲ. ಮತ್ತು ಈ ಜಾತ್ರೆ ನಮಗೆ ದಿನ ಇದ್ದಟ್ಟು ನಮಗೆ ಹೌಸಿ ಆಗ್ತದ್ರಿ ಸರ್. ಗ್ರಾಮೀಣ ಕ್ರೀಡೆಗೆ ಇಂಥವೆಲ್ಲ ಭಾರ ಎತ್ತುದು, ಕುಸ್ತಿ ಪೈಲ್ವಾನರು ಎಲ್ಲ ಕಡಿಮೆ ಆಗುತ್ತಾರೆ. ಇದಕ್ಕೆ ಏನೇನು ಸರ್ಕಾರದಿಂದ ಸಹಾಯ ಏನೂ ಇಲ್ಲ ಸರ್. ಇದಕ್ಕೆ ಕುಸ್ತಿಯವ್ರಿಗೆ ಕೊಡ್ತಾರೆ, ಕಬಡ್ಡಿಯವ್ರಿಗೆ ಕೊಡ್ತಾರೆ, ಖೋಖೋದವ್ರಿಗೆ, ಲಾಂಗ್ ಜಂಪ್, ಹೈ ಜಂಪ್ ಎಲ್ಲರಿಗೆ ಕೊಡ್ತಾರೆ. ಇದಕ್ಕೆ ಏನು ಐತಲ್ಲ ನಮ್ಮ ಗ್ರಾಮೀಣ ಕ್ರೀಡೆ ಕಸರತ್ತು, ಇದಕ್ಕೇನು ಇಲ್ರಿ. ನಮ್ಮ ಮನ್ಯಾಗ ನಾವು ಹಾಲು ಕುಡಿಬೇಕು, ಚಜಕ ಉಣ್ಬೇಕು, ಬಂದು ಇಂಥ ಹಳ್ಳಿ ಒಳಗೆ ಎತ್ತಾಡಿ ಏನು ಕಮಿಟಿಯವ್ರು 4,000, 5,000, 10,000 ಕೊಡ್ತಾರಲ್ಲ, ಅದ್ರ ಮ್ಯಾಗೆ ನಮ್ಮ ಉಪಜನ. ಅದಕ್ಕೆ ನಮ್ಮ ಸಿಟಿ ಶಾಸಕರಾದಂಥ ಬಸನಗೌಡ ಪಾಟೀಲ್ ರೀ, ಯತ್ನಾಳ್ ಸಾಹೇಬ್ರೇನು ಅದಾರಲ್ಲ, ಅವರೇ ಒಂದು ಜರ ಮನಸ್ಸು ಮಾಡಿ ನಮ್ಮ ಗ್ರಾಮೀಣ ಕ್ರೀಡೆ ಎಲ್ಲ ಪೈಲ್ವಾನರಿಗೆ ಜರ ನಮಗೆ ಪ್ರೋತ್ಸಾಹ ಮಾಡಬೇಕು. ನಮಗೆ ಯಾಕಂದ್ರೆ 60-70 ವರ್ಷ ಆಗಿಂದ ನಮಗೆ ಕೂತು ಎದ್ರೆ ನಮಗೆ ಏನೂ ಹೇಳಕ್ಕೆ ಬರಂಗಿಲ್ಲ ರೀ. ಟೊಂಕ್ ಹಿಡಿತಾವ, ಕಾಲು ಹಿಡಿತಾವ. ಅದಕ್ಕೆ ಈಗಿನ ಸರ್ಕಾರ ಆಗಲಿ ಅಥವಾ ಮುಂದೆ ಸಾಹೇಬ್ರ ಬಸನಗೌಡರ ಸರ್ಕಾರ ಬಂದಾಗರೇ ಆಗಲಿ ನಮಗೆ ಎಲ್ಲ ಗ್ರಾಮೀಣ ಕ್ರೀಡೆ ಪೈಲ್ವಾನರಿಗೆ ಒಂದು ಜರ ನಮ್ಗೆ ಸವಲತ್ತು ಮಾಡಿ ಕೊಡ್ಬೇಕಂತೇಳಿ ಮೋದಿ ಸಾಹೇಬ್ರಿಗೆ ಆಗಲಿ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊತೇವೆ ನಮ್ಮ ಪೈಲ್ವಾನರ ವತಿಯಿಂದ. ಕರ್ನಾಟಕ ಸರ್ಕಾರ ಆಗಲಿ. ಈಗ ನನಗೆ 51 ನಡೆದ್ರು ಸರ್ ವಯಸ್ಸು. 116 kg ಎತ್ತೀನಿ ಸರ್. ನಾನು ಕಾಂಪಿಟೇಷನ್ ಮಾಡೋ ಹುಡುಗರು ಇದ್ರೆ 116 kg ಹಲ್ಲಿನಿಂದ ಎತ್ತೀನಿ ರೀ ನಾನು. ನನ್ನ ಹೆಸರು ರಮೇಶ್ ದಾನಪ್ಪ ಪಾಟೀಲ್, ಸಾಕಿನ ಮುಳಸಾವಳಿಗೆ, ತಾಲೂಕು ದೇವರಿಪ್ರಿಗೆ, ಜಿಲ್ಲಾ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕು ನಾಗಟಾಂದವ್ರಿ. ಇಲ್ಲಿ ಸಂಕ್ರಮಣ ಜಾತ್ರೆಗೆ ನಾವು ಗುಂಡ ಎತ್ತಲಕ್ಕೆ ಬಂದಿದ್ದೇವ್ರಿ. ನಾವು 2019 ಹಿಡ್ಕೊಂಡು ಏಕಟ ಬರ್ತೇವ್ರಿ. 2019 ಹಿಡ್ಕೊಂಡು ಏಕಟ ಬರ್ತೇವ್ರಿ. ಬಂದಾಗ ಪ್ರತಿ ಬಹುಮಾನ ಫಸ್ಟ್ ನಾನೇ ಒಯ್ದೀನಿ ರೀ. ಇಲ್ಲಿ 2 ಕ್ವಿಂಟಲ್ 1 ಕ್ವಿಂಟಲ್ದಾಗ 97 ಕಿಲೋ
ಸಂಕ್ರಮಣ ಜಾತ್ರೆಯಾಗ ಎತ್ತೀನಿ ರೀ. ನಾ ಹೊರಗೆ ಎತ್ತಿದ್ದು ಅಷ್ಟು ನಾ ಟೋಟಲಾಗಿ ಈ ಕರ್ನಾಟಕದಾಗೆ ಎತ್ತಿದಂದ್ರೆ 2 ಕ್ವಿಂಟಲ್ದ 10 kg ಗುಂಡನ ಎತ್ತೀನಿ ರೀ ಮುಂಡಿ ಮ್ಯಾಗ. ನಾ ಬೇಕಾದಲ್ಲಿ ಪ್ರಥಮ ಸ್ಥಾನ ನಾನೇ ತೊಗೊಂಡಿನಿ ರೀ. ಇಲ್ಲಿ ಗುಂಡೆ ಗಡಿ ಯಾವ ಇದ್ದಿಲ್ಲ ರೀ. 1 ಕ್ವಿಂಟಲ್ 97 kg ಎತ್ತಿ ನಾ ಬಿಟ್ಟೇನಿ ರೀ. ಫಸ್ಟ್ ನಂದಾಗ್ಯದ ರೀ. ಅಂದ್ರೆ ಈಗೆಲ್ಲ ಗುಂಡ್ ಎತ್ತದು ಭಾರ ಎತ್ತದು ಜನ ಕಡಿಮೆ ಆಗ್ತಾರೆ, ಬರೀ ಎಲ್ಲ ಜನ ರಗಡ್ ಕಡಿಮೆ ಆಗತ್ತದ ರೀ. ಇದು ಉದ್ಯೋಗ ಇಲ್ರಿ. ನಾವು ಏನೋ ಇದು ನೋಡ್ರಿ ಸದ್ದ ಎಲ್ಲ ಪೈಲೋನ್ರಿಗೆ ಒಂದು ಜರ ಏನ್ರಿ ಸಹಾಯ ಆದ್ರೆ ಗೌರ್ಮೆಂಟ್ದಿಂದ ರೀ ಒಂದು ಜರ ಪೈಲೋನ್ರು ಎಲ್ಲಾನು ಅನುಕೂಲ ಆದ್ರೆ ಅಂದ್ರೆ ಎಲ್ಲ ಪೈಲೋನ್ರು ಆತಾರೆ ರೀ. ಇದು ಏನ್ರಿ ಈ ಸರ್ತಕ್ಕೆ ವಯಸ್ಸಾಗ ಒಂದು 4 ದಿನ ಎತ್ತೇವ್ರಿ. 4 ದಿನ ಏನ್ರಿ ಹೆಚ್ಚಕಮ್ಮ ಮನುಷ್ಯಾಗ ಏರೋಪೇರ್ ಆಯ್ತಪ್ಪ ಅಂದ್ರೆ ಬಿಟ್ಟು ಮನ್ಯಾಗ ಕುಂದಿರ್ತಾರೆ, ಹ್ಯಾಂಡ್ರು ಕೂಳ್ ಹಾಕ್ಲಾರಂಗೆ ಆತಾರೆ ರೀ. ಮತ್ತೆ ಏನು ಮಾಡ್ಬೇಕು ಹೇಳ್ರಿ ಜನ. ಜಾತ್ರೆಯಾಗ ಇಂತಲ್ಲಿ ಬಂದಲ್ಲಿ ಸ್ವಲ್ಪ ಇಂತಲ್ಲಿ ಇಲ್ಲಿ ಜಾತ್ರೆಯಾಗ ಬಂದಿರ್ತಾರೆ ಎಲ್ಲ. ಇವು ತುಕಾರಾಮ್ ಅನ್ನಾರ ಐತ್ರಿ, ಕಮಿಟಿಯವ್ರು ಮುತ್ತಪ್ಪ ಅನ್ನಾರ ಐತ್ರಿ, ಇವರೆಲ್ಲ ನಮಗೆ ಬಹುಮಾನ ನೋಡಿ ಕೊಡ್ತಾರೆ. ಅಲ್ಲಿ ಅಂದ್ರೆ ವರ್ಷ ನಮಗೆ ಬರ್ಸ್ತಾರೆ. ನಮಗೆ ಗುಂಡು ತಂದು ಎತ್ತೇವ್ರಿ. 2 ಕ್ವಿಂಟಲ್ದ 10 ಕಿಲೋ ತನಕ ಎತ್ತೇವ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಬೀರಪ್ಪ ಕುಳಪ್ಪ ಪೂಜಾರಿ, ಸಾಕಿನ